ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಇರುವಾಗ, ನಮ್ಮ ದೇವರು ನಮ್ಮ ಹೃದಯದಲ್ಲಿ ಇರುವಾಗ ನಿಜವಾಗಿ ಕೂಡ ಆ ಕರ್ತನು ನಿನ್ನ ದುಃಖವನ್ನ ಮಾರ್ಪಡಿಸಿ ನಿನಗೆ ಸಂತೋಷವನ್ನ, ಸಮಾಧಾನವನ್ನ ಆತನು ಕೊಳ್ಳಿಕ್ಕೆ ಬಂದಿದ್ದಾನೆ. ಯೇಸು ಸ್ವಾಮಿ ತಾನು ಶಿಲುಬೆಯಲ್ಲಿ ಇರುವಾಗ ಒಂದು ತೊಟ್ಟು ರಕ್ತವನ್ನ ತನ್ನ ದೇಹದಲ್ಲಿ ಇಟ್ಟುಕೊಳ್ಳದೆ ಅದನ್ನ ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಸುರಿಸಿದ. ಬಿಡ್ರಿ, 2025 ವರ್ಷದಿಂದ ಯಾರಿಗೋ ಸುರಿಸಿದ ಅಂದ್ರೆ ನಾವೇನಾರ ಪಾಪ ಮಾಡಿವಾ? ನಾವೇನಾರ ತಪ್ಪು ಮಾಡಿವಾ? ಯಾರಿಗೋಸ್ಕರ ಸುರಿಸಿದ್ದಾನ? ನಾವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅನ್ನುವಂತ ಸ್ವಭಾವಗಳು ನಮ್ಮಲ್ಲಿ ಇರಬಾರ್ದು. ಯಾಕೆಂದ್ರೆ ನಮ್ಮ ಪಾಪಗಳು ತಲೆಯಿಂದ ತಲೆಗೆ ಅದು ಟ್ರಾನ್ಸ್ಫರ್ ಆಗುವಂತದ್ದಾಗಿದೆ. ಹೇಗೆ? ತಂದೆ ಮಾಡಿದ ಪಾಪಗಳು ಮಗನ ಮೇಲೆ, ಮಗನು ಮಾಡಿದ ಪಾಪಗಳು ಅವನ ಮಗನ ಮೇಲೆ, ಹೀಗೆ ಅದು ಬರುವಂತದ್ದಾಗಿದೆ. ಅದಕ್ಕೋಸ್ಕರವಾಗಿಯೇ ಅವತ್ತು ಆದಾಮ ಅವ್ವಳು ಮಾಡಿದಂತ ಪಾಪಗಳು ಇವತ್ತು ಈ ಲೋಕವನ್ನ ಆಡ್ತಾ ಇದೆ. ಈ ಲೋಕವನ್ನ ಅದು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆ. ಆದರೆ ನನಗಾದರೂ ನಿನಗಾದರೂ ಯೇಸು ಸ್ವಾಮಿ ಏನ್ ಮಾಡಿದ್ದಾನೆ? ತನ್ನ ಶಿಲುಬೆಯಲ್ಲಿ ತನ್ನ ರಕ್ತದ ಮೂಲಕವಾಗಿ ಜಯವನ್ನ ಕೊಟ್ಟಿದ್ದಾನೆ. ಯಾರು ನಂಬುತ್ತಾರೋ ಅವರಿಗೆ ಮಾತ್ರ ಕೊಟ್ಟಿದ್ದಾರೆ. ಯಾಕೆಂದ್ರೆ ಕ್ರೈಸ್ತರ ಜೀವಿತದಲ್ಲಿ, ಯೇಸು ಸ್ವಾಮಿಯನ್ನ ನಂಬಿದವರ ಜೀವಿತದಲ್ಲಿ ಯೇಸುವಿನ ರಕ್ತದಿಂದ ನಮಗೆ ಬಿಡುಗಡೆ ಆಗಿದೆ ಅನ್ನುವಂಥದ್ದನ್ನ ನಂಬುವುದೇ ಅದು ಆಧಾರ. ಏನು ಇಲ್ಲವೋ ಅದು ಇದೆ ಅನ್ನೋಂಥದ್ದೇ, ಇದೆ ಅಂತ ನಂಬುವುದೇ ನಮ್ಮ ಜೀವಿತದಲ್ಲಿ ನಮಗೆ ಆಧಾರ, ನಂಬಿಕೆ ಆಗಿದೆ. ಹಾಗೆ ಯೇಸುವಿನ ರಕ್ತದಿಂದ ನಮಗೆ ಸಂತೋಷ, ಸಮಾಧಾನ, ನೆಮ್ಮದಿಯನ್ನ ಆತನು ಕೊಡುವನಾಗಿದ್ದಾರೆ. ಹಾಗೆ ಮತ್ತೊಂದು ಹಾಡನ್ನ ಹಾಡುತ್ತಾ ನಾವು ಕರ್ತನನ್ನು ನಾವು ಮಹಿಮೆ ಪಡಿಸಲಿಕ್ಕೆ ಹೋಗೋಣ. ಯೇಸು ನನ್ನೊಂದಿಗಿರುವಾಗ ನನಗೆ ಭಯವಿಲ್ಲ, ನನ್ನ ಯೇಸು ನನ್ನೊಂದಿಗಿರುವಾಗ ನನಗೆ ಭಯವಿಲ್ಲ. ಓದಿಕೊಳ್ಳಲು ಮತ್ತೇನು ಬರೆದ ಸುವಾರ್ತೆ, Matthew 21, ಮತ್ತೇನು ಬರೆದ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 18ರವರೆಗೂ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆಯ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆತ್ಫಗೆಗೆ ಬಂದಾಗ ಯೇಸು 12 ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು, ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ, ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ. ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳುಹಿಸಿದನು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚೀಯೋನರಿಗೆ, ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಪಟ್ಟಂತೆ ಕತ್ತೆಯನ್ನು, ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ಗಾಳಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವಿದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ, ಈತನು ಯಾರು ಅಂದರು. ಅದಕ್ಕೆ ಆ ಜನರ ಗುಂಪಿನವರು, ಈತನು ಆ ಪ್ರವಾದಿ, ಗಲಿಲಾಯದ ನಜರೇತಿನ ಯೇಸು ಅಂದರು. ಎಷ್ಟು ಜನರಿಗೆ ಇದು ಅರ್ಥ ಆಗಿದೆ? ಈ ಒಂದು ಅಧ್ಯಾಯದ ಭಾಗವನ್ನು जीसस जब जेरूसलम में एंटर कर रहे थे तो लोगों ने क्या किया? ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರವೇಶ ಮಾಡುತ್ತಿದ್ದರು. ಜನರು ಏನು ಮಾಡಿದರು? पम लीफ डाला, ಖರ್ಜೂರದ ಗರಿಯನ್ನು ಎಬ್ಬಿಸಿದರು, अपना कपड़ा डाला. ಅವರ ವಸ್ತ್ರಗಳನ್ನು ಹಾಕಿದರು. क्यों डाल रहे थे वो लोग? क्योंकि जीसस को वो वेलकम कर रहे थे. ಯಾಕೆ ಅದನ್ನು ಹಾಕಿದ್ರು ಅಂದ್ರೆ ಯೇಸು ಸ್ವಾಮಿಯನ್ನ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. बराबर है. ಕರೆಕ್ಟ್, ಸರಿಯಾಗಿ. हमारे चर्च में भी हम इनवाइट करेंगे जीसस को. ಇವತ್ತು ನಾವು ಯೇಸು ಸ್ವಾಮಿಯನ್ನ ನಮ್ಮ ಹೃದಯದಲ್ಲಿ ನಾವು ಸ್ವಾಗತವನ್ನು ಬಯಸೋಣವೇ?
कितने लोग चाहते हैं कि जीसस को यहाँ पे वेलकम करें? ಇವತ್ತಿನ ದಿನದಲ್ಲಿ ಯೇಸುವಿನ ಸ್ವಾಗತ ಬಯಸಲಿಕ್ಕೆ ಎಷ್ಟು ಜನ ಸಿದ್ಧರಾಗಿದ್ದೇವೆ? क्या हम यहाँ जेरूसलम बना सकते हैं? ಈಗ ಯೇಸುವಿನ ಸಿದ್ಧ ಮಾಡಲಿಕ್ಕಿದ್ದೇವೆ. क्या हम यहाँ जेरूसलम बना सकते हैं? ಇಲ್ಲಿ ನಾವು ಯೆರೂಸಲೇಮನ್ನೇ ಇದನ್ನು ಸ್ಥಾಪನೆ ಮಾಡಲಿಕ್ಕಿದ್ದೇವೆ. सोचो जीसस आ रहे हैं, ನೀವು ತಿಳ್ಕೊಳ್ಳಿ, ಯೇಸು ಬರ್ತಾ ಇದ್ದಾರೆ. इसमें बैठ कर आ रहे हैं? ಎದ್ರ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ, ಹತ್ತಿ ಬರ್ತಾ डोंकी ಇದ್ದಾರೆ. पे। मुझे गधा बोलने के लिए अच्छा नहीं लगता है। ನನಗೆ ಕತ್ತೆ ಅನ್ಲಿಕ್ಕೆ ಅಷ್ಟು ಇಷ್ಟಪಡೋದಿಲ್ಲ, ಡಾಂಕಿ ಅನ್ಲಿಕ್ಕೆ ತುಂಬಾ ಇಷ್ಟ ಇದೆ. डोंकी थोड़ा अच्छा लगता है, ಡಾಂಕಿ ಶಬ್ದ ಬಹಳ ನನಗೆ ಒಂದು ಹಿಡಿಸ್ತದೆ. क्योंकि हम भी कभी डोंकी पे बैठ के कहीं नहीं जाते, बैठते हैं? ನಾವು ಯಾವಾಗಲೂ ಕತ್ತೆ ಮೇಲೆ ಪ್ರಯಾಣ ಮಾಡುವುದಿಲ್ಲ. हमको घोड़ा चाहिए, ನಮಗೆ ಕುದುರೆ ಬೇಕು. लेकिन उन्होंने क्या चूज किया? ಅವತ್ತಿನ ದಿವಸ ಏನನ್ನ ಅದನ್ನ ಆರಿಸಿಕೊಂಡರು? डोंकी को चूज किया। ಕತ್ತೆಯನ್ನು ಆರಿಸಿಕೊಂಡರು. डोंकी को क्यों चूज किया? ಕತ್ತೆಯನ್ನು ಯಾಕೆ ಆರಿಸಿಕೊಂಡ್ರು? बहुत हम्बल जानवर है, हम्बल, ಅದು ಬಹಳ ತಗ್ಗಿದ ಭಾವನೆ ಇರುವಂತ ಪ್ರಾಣಿ. बहुत गरीब जानवर है। ಅದು ಬಹಳ ಬಡತನ ಹಾಗೂ ತಗ್ಗಿದ ಭಾವನೆಗಳಿಂದ ಕೂಡಿರುವಂತ. जीसस को यरूशलेम में घोड़े पे नहीं जाना था, क्योंकि उसको वॉर नहीं करना था। ಯೇಸು ಸ್ವಾಮಿ ಕುದುರೆ ಮೇಲೆ ಹೋಗುವ ಅದು ಕುದುರೆ ಮೇಲೆ ಹೋಗ್ಲಿಕ್ಕೆ ಆತನ ಇಷ್ಟಪಡಲಿಲ್ಲ. ಯಾಕೆಂದ್ರೆ ಆತನ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. वॉरियर्स जो होते हैं, पिक्चरों में भी देखा रहेगा, घोड़े पे जाते हैं। ಯುದ್ಧಕ್ಕೆ ಹೋಗಬೇಕಾದ್ರೆ ಜನರು ನಾವು ಪಿಕ್ಚರ್ನಲ್ಲಿ ಧಾರಾವಾಹಿ ನೋಡುತ್ತೇವೆ, ಕುದುರೆ ಮೇಲೆ ಪ್ರಯಾಣ ಮಾಡುತ್ತಾರೆ. लेकिन इनको पीस लेके जाना था, शांति, इसके लिए डोंकी का यूज किया। ಯೇಸು ಸ್ವಾಮಿಯ ಪಟ್ಟಣದ ಒಳಗೆ ಸಮಾಧಾನವನ್ನು ತೆಗೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ, ಅದಕ್ಕೋಸ್ಕರವಾಗಿ ಶಾಂತಿ ಮಾರ್ಗದರ್ಶನ ಆಗಿರುವಂತ ಕತ್ತೆಯನ್ನು ಆರಿಸಿಕೊಂಡರು. कभी आपने देखा है डोंकी को? गौर से देखो, उसके पीठ पे क्रॉस का निशान है। ಈ ಯಾವತ್ತಾದ್ರೂ ನೋಡ್ರಿ, कभी देखा है? ಡುಪ್ಪದ ಮೇಲೆ ನೋಡ್ರಿ, ದೂರದೃಷ್ಟಿಯಿಂದ ಬಹಳ ಗಮನಿಸಿ ನೋಡ್ರಿ. ದೂರದೃಷ್ಟಿ ಅದರ ಡುಪ್ಪದ ಮೇಲೆ ಕ್ರಾಸಿನ ಶಿಲುಬೆಯ ಚಿಹ್ನ ಇರುತ್ತದೆ. बैक साइड पे देखा है कभी? ನೀ ಯಾವಾಗಾದ್ರೂ ಹಿಂದೆ ನೋಡಿದ್ರಾ? बाइबल में मेंशन नहीं है, मैं बहुत ढूंढा वो क्यों है बोलता है। ನಾನು ಸತ್ಯವೇದದಲ್ಲಿ ಅದು ಇಲ್ಲ, ಆದ್ರೆ ಅದನ್ನು ಬಹಳ ಹುಡುಕಿದ್ದೇನೆ. ಯಾಕೆ ಅಂತ? कुछ लोग बोलते हैं कि वो क्रॉस के छाया में खड़ा था, इसके लिए क्रॉस मारा। ಅದು ಕ್ರಾಸಿನ ಶಿಲುಬೆಯ ಆಕಾರದಲ್ಲಿರುವಂತ ನೆರಳಿನಂತೆ ನಿಂತಿತ್ತು, ಅದಕ್ಕೆ ಅದು ಹಾಗೆ ಉತ್ಪತ್ತಿ ಆಯಿತು. सिर्फ क्रॉस के छाया में खड़ा था, उसको क्रॉस मार मिला उसकी पीठ पे। ಅದು ಶಿಲುಬೆಯ ನೆರಳು ಅದರ ಮೇಲೆ ಬೀಳುವುದರಿಂದ ಅದಕ್ಕೋಸ್ಕರವಾಗಿ ಅದರ ಬೆನ್ನಿನ ಮೇಲೆ ಶಿಲುಬೆಯ ಆಕಾರ ಮುದ್ರಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. हम लोग कितने साल से जीसस के साथ में, कितने साल से हम क्रॉस के साथ में, कितने साल से हम बाइबल के साथ में। ನಾವು ಎಷ್ಟು ವರ್ಷದಿಂದ ಯೇಸುವಿನ ಜೊತೆಯಲ್ಲಿದ್ದೇವೆ, ಎಷ್ಟು ವರ್ಷದಿಂದ ಬೈಬಲ್ ಅನ್ನು ಓದ್ತಾ ಇದ್ದೇವೆ, ಎಷ್ಟು ವರ್ಷದಿಂದ ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಕಳೀತಾ ಇದ್ದೇವೆ. कुछ मिनट, कुछ घंटे के लिए डोंकी को यूज किया जीसस ने, ಸ್ವಲ್ಪ ಸಮಯಕ್ಕೋಸ್ಕರವಾಗಿ ಕತ್ತೆಯನ್ನೇ ದೇವರು ಆರಿಸಿಕೊಂಡನು. लेकिन उसको क्या मिला? ಅದಕ್ಕೆ ಏನು ಸಿಕ್ತು? ಅದಕ್ಕೊಂದು ಶಿಲುಬೆಯ ಮುದ್ರೆಯನ್ನು ಅಥವಾ ಆ ಮುದ್ರಿಕೆಯನ್ನು ಸಿಕ್ಕಿತು. और फिर भी हम उसको गधा ही बोलते हैं, ಆದರೂ ಇವತ್ತು ಸಹ ಅದಕ್ಕೆ ಕತ್ತೆ ಅಂತ ಹೇಳ್ತೇವೆ. क्योंकि वो गधे जैसा बिहेव करता है। ಅದು ಕತ್ತೆಯ ರೀತಿಯಲ್ಲಿ ಪರಿವರ್ತನೆ ಮಾಡ್ತದೆ. हम भी ऐसे करते हैं। ನಾವು ಹಾಗೆ ಮಾಡುತ್ತೇವೆ. सॉरी टू ऑल, हम भी गधे हैं। ಸಾರಿ, हम भी डोंकी, ದಯಮಾಡಿ ಕ್ಷಮಿಸಿ. ನಾವು ಕತ್ತೆ, हम भी डोंकी है। ನಾವು ಕತ್ತೆ. कोई जवाब ही नहीं। ಯಾರು ಉತ್ತರ ಕೊಡ್ತಾ ಇಲ್ಲ. सब है, हमको क्रॉस मिला है, बाइबल मालूम है, वचन मालूम है, सब कुछ मालूम है, लेकिन ನಮಗೆ Jesus अभी तक नहीं मालूम। ಶಿಲುಬೆ ಸಿಕ್ಕಿದೆ, ಸತ್ಯವೇದ ಸಿಕ್ಕಿದೆ, ಯೇಸು ಸಿಕ್ಕಿದೆ, ಆದರೂ ಸಹ ಯೇಸುನ जीसस नहीं मालूम। ಯೇಸು ಇನ್ನವರೆಗೂ ನಮಗೆ ಸರಿಯಾದ ಪರಿಚಯ ಆಗಿಲ್ಲ. कितने लोगों का जीसस के साथ पर्सनल रिलेशनशिप है? ಎಷ್ಟು ಜನರಿಗೆ ಪ್ರತ್ಯೇಕವಾದ ಪರ್ಸನಲ್ ನಲ್ಲಿ ಒಂದು ಯೇಸು ಸ್ವಾಮಿಯ ಅನ್ಯೋನ್ಯತೆ ಇದೆ. पर्सनल रिलेशन, ನಿಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಯೇಸುವಿನ ಜೊತೆಗೆ ಅನ್ಯೋನ್ಯತೆವಾಗಿದ್ದೀರಿ. है किसी का पर्सनल रिलेशन? ಇದ್ದೀರಾ? ಯಾವತ್ತಾದ್ರೂ ಒಂದು ಪ್ರತ್ಯೇಕವಾದ ಜೀವಿತವನ್ನು ಕಳೆದಿದ್ದೀರಾ? क्या बीच में कोई मीडिएटर चाहिए हमको? ಮಧ್ಯದಲ್ಲಿ ಯಾರಾದ್ರೂ ಮಧ್ಯವರ್ತಿ ಬೇಕಾ? मीडिएटर चाहिए ना? क्या नहीं चाहिए? ಮಧ್ಯವರ್ತಿ ಬೇಕಾ? चाहिए नहीं चाहिए? कि बड़े बड़े टीचर आते हैं, पास्टर आते हैं, वो नहीं चाहिए हमको? चाहिए नहीं चाहिए? वो क्यों चाहिए हमको? क्योंकि वो मार्गदर्शन देता है,
वो हमको बताते हैं कि रिलेशनशिप कैसे डेवलप करना है। इस ಪಾಸ್ಟರ್ ಬೇಕೋ ಬೇಡೋ ಅವ್ರು ಬೇಕಾದ್ರೆ ನಮಗೆ ಮಾರ್ಗದರ್ಶಿತಾರೆ. ಅವರು ಒಂದು ಒಳ್ಳೆಯ ಆಲೋಚನೆಯಲ್ಲಿ ನಮ್ಮನ್ನು ದೇವರು ನಡೆಸ್ತಾರೆ. क्योंकि उन्होंने उतना सैक्रिफाइस किया है, उतना बाइबल पढ़ा है, उतना जीसस के साथ में क्लोज रिलेशनशिप है। ಯಾಕೆಂದ್ರೆ ಅವರು ಅಷ್ಟು ಸಮಯವನ್ನ ದೇವರ ಹತ್ರ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯದೊಂದಿಗೆ ಸೇವೆಯೊಂದಿಗೆ ಕಳೆಯುವುದರಿಂದ ಅವರು ನಿಮಗೆ ಅವಶ್ಯಕತೆ ಇದೆ. जीसस के साथ में रिलेशन ही नहीं होगा तो ये चर्च भी नहीं खड़ा होगा। ಯೇಸುನೊಟ್ಟಿಗೆ ನಮ್ಮ ಸ್ನೇಹವನ್ನು ಅಥವಾ ಸಂಬಂಧ ಇಲ್ಲದಿದ್ರೆ ನಾವು ಚರ್ಚಿನಲ್ಲಿಯೂ ಇರ್ತಿದ್ದಿಲ್ಲ. मानते हो ये बात? ಈ ಮಾತು ನಂಬುತ್ತೀರಾ? ये बात मानते हो? ये चर्च क्यों खड़ा है? ಈ ದೇವಾಲಯದಲ್ಲಿ ಏನ್ನಿ ಯಾವ ನಿಂತಿದೆ? इनका मुझे नहीं लगता है कि डैडी के पास बहुत पैसा था, इसको दे दिया चर्च बना के। ಇವರ ತಂದೆ ಪಾಸ್ಟರ್ ಹತ್ರ ಬಹಳ ದುಡ್ಡಿದೆ, ಕಾಸಿದೆ, ಅದಕ್ಕೆ ಚರ್ಚ್ ಬಹಳ ದೊಡ್ಡದಾಗಿ ಕಟ್ಟಿದ್ದಾರೆ. नहीं है, कोई है इनका पैसे वाले हैं। ನಾನು ರೊಕ್ಕದ ಮನುಷ್ಯನಂತ ಕೇಳ್ತಾ ಇದ್ದಾರೆ. आज जो काम हो रहा है वो भी कैसे हो रहा है? ಇವತ್ತಿನ ಕೆಲಸ ಆಗಿದೆ, ಅದು ಹೇಗೆ ಆಗಿದೆ? प्लान आपको ದೇವರ ಆಲೋಚನೆ वो दे रहा है सब कुछ कि करो आप चर्च के लिए। ದೇವರು ಎಲ್ಲವನ್ನೂ ನಿಮಗೆ ಕೊಡುವಾಗ ನೀವು ದೇವರಿಗಾಗಿ ಏನಾದರೂ ಒಂದು ಮಾಡಬೇಕು. ओके 10वां वचन पढ़ेंगे और एक बार 10ನೇ ವಚನವನ್ನು ದಯಮಾಡಿ ಓದಿರಿ. ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ ಈತನು ಯಾರು ಅಂದರು. उन्होंने पूछा हु इज दिस, कौन है ये? ಆ ಒಂದು ಪಟ್ಟಣ ಭಯಂಕರ ಗದ್ದಲದಿಂದ ಈ ಗದ್ದಲಕ್ಕೆ ಕಾರಣವಾದ ವ್ಯಕ್ತಿ ಯಾರು? ಈ जो ವ್ಯಕ್ತಿ ಯಾರು? डोंकी पे बैठकर आ रहा है, कौन है ये? ಕತ್ತೆ ಮೇಲೆ ಪ್ರಯಾಣ ಮಾಡಿಕೊಂಡು ಹತ್ತಿ ಬರ್ತಾ ಇದ್ದಾನೆ, ಈ ವ್ಯಕ್ತಿ ಯಾರು? मैं पूछ रहा हूँ कौन है वो? ನಾನು ಕೇಳ್ತಾ ಇದ್ದೇನೆ, ಆ ವ್ಯಕ್ತಿ ಯಾರು? मैं तुम लोग को पूछ रहा हूँ कौन है वो? ನಿಮ್ಮನ್ನು ನಾನು ಕೇಳ್ತಾ ಇದ್ದೀನಿ, ಆ ವ್ಯಕ್ತಿ ಯಾರು? ಆ? यीशु? आवाज नहीं, आवाज नहीं। जीसस को आवाज देने के लिए इतना धीरे ನೀವು ಯೇಸು ಸ್ವಾಮಿಗೆ ಒಂದು ಸೌಂಡ್ ಕೊಡಬೇಕಾದ್ರೆ, ಶಬ್ದ ಕೊಡಬೇಕಾದ್ರೆ ನೀವು ಇಷ್ಟು ಮಟ್ಟಿಗೆ ಕೊಡ್ತಾ ಇದ್ದೀರಲ್ಲ. ಯೇಸು 11वां देखो क्या बोलते हैं 11वां 12ನೇ ವಚನ 11ನೇ ವಚನ ನೋಡಿ. ಅದಕ್ಕೆ ಆ ಜನರ ಗುಂಪಿನವರು ಈತನು ಆ ಪ್ರವಾದಿ ಗಲಿಲಾಯದ ನಜರೇತಿನ ಯೇಸು ಅಂದರು. पब्लिक ने क्या बोला? ಆ ಜನಸಮೂಹ ಏನು ಹೇಳಿತು? ऐसा बोला नहीं, ऐसा बोला नहीं। ಇಷ್ಟು ಸಣ್ಣದಾಗಿ ಹೇಳಿದ್ದಾರ? ಮತ್ತೊಂದ್ಸಲ ಓದಿ ಹೇಳ್ತಾರೆ. ಅದಕ್ಕೆ ಆ ಜನರು ಓಕೆ, ಅದಕ್ಕೆ ಆ ಜನರು ಆ ಜನರ ಗುಂಪಿನವರು ಈತನು ಆ ಪ್ರವಾದಿ ಗಲಿಲಾಯದ ನಜರೇತನಾದ ಯೇಸು ಅಂದನು. ऐसा बोलने का हमें क्या बोला क्राउड ने? ಆ ಗದ್ದಲದಲ್ಲಿ ಯಾವ ರೀತಿಯಲ್ಲಿ ಸೌಂಡ್ ಬಂತು? घर में झगड़ा करता है कि नहीं? ನೀವು बच्चों के साथ झगड़ा, पति के साथ झगड़ा, आवाज कितना आता है? ನೀವು ಮನೆ ಜಗಳ ಮಾಡುವಾಗ ಸೌಂಡ್ ಹೆಂಗ್ ಬರ್ತದೆ? ಶಬ್ದ ಹೆಂಗ್ ಬರ್ತದೆ? ऐसे ही बोलते हो, ऐसा बोलते हो? ಗಂಡ ನೀ ಜಗಳ ಮಾಡಬೇಡ ಅಂತ ಹೇಳ್ತೀರಾ? ऐसा बोलते हैं? ಜಗಳ ಮಾಡಬೇಡ ಅಂತ ಹೇಳ್ತೀರಾ? नहीं बोलते ना, क्यों? हाँ? ಶಕ್ತಿ ನರಗಳ ಎಡಕೊಂಡು ಜೋರಾಗಿ ಶುಕ್ರವಾರದ ನಮಾಜ್ ಮೇಲೆ ಬೈಕ್ ನೇ ಬಂದಂಗ್ ಬರ್ತದೆ ನಿಮ್ಮ ಮಾತು. इसका मतलब ये है कि पति के साथ, बच्चे के साथ रिलेशन अच्छा है, जीसस के साथ नहीं है उनको एक्सेप्ट करने के लिए। ಜನರು ಗಂಡನೊಟ್ಟಿಗೆ, ಮಕ್ಕಳೊಟ್ಟಿಗೆ, ಹೆಂಡತಿಯೊಟ್ಟಿಗೆ ಎಲ್ಲ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೀರಿ, ಆದರೆ ಇದೇ ಸಂಬಂಧವು ಯೇಸುನೊಟ್ಟಿಗೆ ಇಲ್ಲ. अभी ये बच्चा तुम्हारा ऊपर माँ मांगेगा, कितने जोर से चिल्लाओगे कि मेरा बच्चा गिरने वाला है, कितना वॉल्यूम होगा गले में। ಇಲ್ಲಿಂದ ಹುಡುಗ ಓಡುವಾಗ ಹೊರಟಾಗ ಎಷ್ಟು ಜೋರಾಗಿ ಚೀರ್ತೀರಿ. ಹುಡುಗ ಬೀಳುತ್ತಾನೆ, ಅಳುತ್ತಾನೆ, ಗಾಯ ಆಗ್ತದೆ ತಿಳ್ಕೊಂಡು ಎಷ್ಟು ಜೋರಾಗಿ ಕೂಗಿ ಆ ಮಗನನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ. लेकिन जीसस का नाम लेने के लिए ಆದ್ರೆ ಯೇಸುವಿನ ಹೆಸರನ್ನು ತೆಗೆದುಕೊಳ್ಳಾಕ गले में वॉल्यूम नहीं। ನಮ್ಮ ಗಂಟಲಲ್ಲಿ ಸೌಂಡೇ ಬರುವುದಿಲ್ಲ. क्यों नहीं है? वही मैं पूछ रहा हूँ, क्यों नहीं है? ಯಾಕೆ ಆ ಸೌಂಡ್, ಆ ಶಬ್ದ ಬರುವುದಿಲ್ಲ? डरते हैं हम किसी से? ನಾವು ಯಾರಿಗೋ ಹೆದರ್ತಾ ಇದ್ದೇವೆ. हम डरते हैं किसी से? ನಾವು ಯಾರಿಗೋ ಹೆದರ್ತಾ ಇದ್ದೇವೆ. Are we scared? Are we scared? हम डरते हैं किसी से? ನಾವು ಯಾರಿಗಾದ್ರೂ ಹೆದರ್ತೀವಾ? नहीं ना। ಇಲ್ಲಲ್ಲ. तो जोर से क्यों नहीं नाम ले उसका? ಜೋರಾಗಿ ಯಾಕೆ ಶಬ್ದದೊಂದಿಗೆ ಇದು ಬರುವುದಿಲ್ಲ?
बाइबल में इंग्लिश में बोल रहा है क्राउड, मतलब भीड़ ने जवाब दिया। तो भीड़ कैसे जवाब देती है? धीरे। ನೋಡ್ರಿ, ಇಲ್ಲಿ ಇಂಗ್ಲಿಷ್ ಬೈಬಲ್ ಹೇಳ್ತದೆ, ಗದ್ದಲದೊಳಗೆ ಆ ಒಂದು ಶಬ್ದವು ಕೇಳಿಸಿತು, ಜನರು ಕೂಗಿ ಹೇಳಿದ್ರಂತ. This is Jesus, the prophet of Nazareth in Galilee. ಈತನು ನಜರೇತನಾದ ಯೇಸು ಪ್ರವಾದಿ ಎಂದು ಜನರು ಕೂಗಿ ಹೇಳಿದರು. 50% लोगों ने बोला कौन है? 50 ಭಾಗ ಸಮಾಧಾನದಲ್ಲಿ ಇರಬಹುದು. 50% ने क्या बोला? ये 50 ಅರ್ಧಕ್ಕರ್ಧ ಜನರು ಈತನು ಯಾರು? कुछ लोगों ने पूछा ना कौन है ये, ಕೆಲವರು ಹೇಳಿದ್ದಾರಲ್ಲ ಯಾರು ಈತನಂತ. क्योंकि उनको नहीं पता कौन है। ಅವರಿಗೆ ಗೊತ್ತಿಲ್ಲ, ಹೇಳ್ತಾ ಇದ್ದಾರೆ. क्या बोला? the whole city was stirred, मतलब पूरा जो डिस्ट्रिक्ट है, मतलब अचंभे में था कि कौन है ये। ಅಲ್ಲಿ ಜನ ಹೇಳ್ತಾ ಇದ್ದಾರೆ, ಆ ದೊಡ್ಡ ತಾಸು ತಂದೆ ದೇವರನ್ನು ನೋಡುತ್ತಾ ಯೇಸು ಸ್ವಾಮಿ ಜೊತೆಗೆ ಕೋಟ್ಯಾನುಕೋಟಿ ದೂತರ ಜೊತೆಗೆ ಆತನನ್ನ ಆರಾಧಿಸುವುದೇ ನಮ್ಮ ಕೆಲಸ. ನಾವೆಲ್ಲರೂ ಎದ್ದು ನಿಂತವರಾಗಿ ಮತ್ತೊಂದು ಹಾಡನ್ನ ಹಾಡುತ್ತಾ ನಾವು ಕರ್ತನನ್ನ ದೇವರನ್ನ ನಾವು ಮಹಿಮೆಪಡಿಸೋಣ. ನನಗಾಗಿ ಯುದ್ಧವ ಮಾಡುವ ಕರ್ತನ ಎಲ್ಲರಿಗೂ ಬರುವಂತಹ ಹಾಡು, ನಾವೆಲ್ಲರೂ ಸಂತೋಷವುಳ್ಳವರಾಗಿ ನಮ್ಮ ಕರ್ತನನ್ನ ನಾವು ಮಹಿಮೆಪಡಿಸಲಿಕ್ಕೆ ಹೋಗೋಣ. ನನಗಾಗಿ ಯುದ್ಧವ ಮಾಡುವ ಕರ್ತನು ನಮ್ಮ ಶಾಂತಿಯುವನು. ನನಗಾಗಿ ಯುದ್ಧವ ಮಾಡುವ ಎರಡರ ಮಧ್ಯದಲ್ಲಿ ಉಗುರು ಬೆಚ್ಚಿದ ನೀರಿಂದ ಉಗುರು ಬೆಚ್ಚು. बराबर है। ನಾ ಹೇಳೋದು ಸರಿಯಾಗಿದೆಯಾ? आज बहुत इंपॉर्टेंट वर्ड देके जा रहा हूँ आपको। ಇವತ್ತಿನ ದಿವಸ ನಿಮ್ಮ ದೇವರ ವಾಕ್ಯ, ವಿಶೇಷವಾದಂತ ದೇವರ ವಾಕ್ಯಕ್ಕೆ ನಾನು ನಡೆಸಿಕೊಂಡು ಹೋಗ್ತಾ ಇದ್ದೇನೆ. आज का वर्ड है सरेंडर। ಇವತ್ತಿನ ವಾಕ್ಯ ಹಿಂಗಿದೆ: सरेंडर, ವಿಧೇಯತೆ, समर्पण। ಸಮರ್ಪಣಾ. समर्पण करोगे तो क्या करोगे? यू विल विन। ನೀನು ವಿಧೇಯತೆ ಆದರೆ ನೀನು ಬಲಿಷ್ಠನಾಗುತ್ತೆ. क्या बोला मैं? समर्पण मतलब समझा कैसे? ಸಮರ್ಪಣೆ ವಿಧೇಯತೆ ಅಂದ್ರೆ ಏನು ಗೊತ್ತಾಯ್ತಾ? जीसस को अपने आप को उसको उसके हाथों में दे दो। ನೀವು ನಿಮ್ಮನ್ನು ನೀವು ದೇವರಿಗೆ ಸಮರ್ಪಣೆ ಮಾಡಿಕೊಂಡ್ರೆ ಅದೇ ಸಮರ್ಪಣೆ. आपको मिलेगा विक्ट्री। ಆವಾಗ ಸಿಗುತ್ತದೆ ನಿಮಗೆ ವಿಜಯದ ವಿಜಯ. सरेंडर एंड विक्ट्री। ನಿಮ್ಮ ಜೀವನವನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ನಿಮ್ಮ ಪಕ್ಷದಲ್ಲಿ ಜಯವನ್ನು ಸಾಧಿಸುತ್ತೇನೆ. जीसस ने अपने आप को सरेंडर किया गॉड के हाथ में।
ಯೇಸು ತನ್ನ ತಂದೆಯಾದ ದೇವರಿಗೆ ಆತನ ಸಮರ್ಪಣೆ ಮಾಡಿಕೊಂಡನು. क्या हुआ? जीता ना, शैतान से जीता ना, ಇಲ್ಲಿ ನಾವು ನೋಡ್ತೀವಿ ಸೈತಾನನಿಗೆ ಜಯಿಸಿದನಾ? जीता कि नहीं? ಸೈತಾನನ ಜಯಿಸಿದನೋ ಇಲ್ಲವೋ? मारामारी किया, ಹೊಡೆದಾಡಿದನೋ? तलवार लेके गया, तलवार, घोड़ा, बंदूक, चाकू कुछ लेकर गया? ತಲವಾರು, ಕುದುರೆ, ಬಂದೂಕು, ಬಾಂಬು कुछ नहीं। ಏನಿಲ್ಲ. वो जेरूसलम में भी गया था, डोंकी पे बैठ के गया, ಯೆರೂಸಲೇಮ್ ಹೋಗಬೇಕಾದ್ರೆ ಕತ್ತೆ ಮೇಲೆ ಪ್ರಯಾಣ ಮಾಡಿದನು, डोंकी पे। ಕತ್ತಿ ಮೇಲೆ. लेकिन जब उसने अपने आप को समर्पण किया, ಯಾವಾಗ ಆತನನ್ನು ತನ್ನನ್ನು ತಾನು ತಂದೆಗೆ ಸಮರ್ಪಣೆ ಮಾಡಿದನು, तो उस क्रॉस के ऊपर इतना सारा कष्ट लिया, ಆತನ ಶಿಲುಬೆಯಲ್ಲಿ ಎಷ್ಟೋ ನಾನಾ ವಿಧಗಳ ಕಷ್ಟಗಳನ್ನು ಅನುಭವಿಸಿದನು. तीसरे दिन क्या हुआ? ಎರಡನೇ ಮೂರನೇ ದಿನ ಏನಾಯ್ತು? क्या हुआ? ಏನಾಯ್ತು? क्या मनाते हैं गुड फ्राइडे के बाद? ಗುಡ್ ಫ್ರೈಡೆ ಆದ ನಂತರ ಮೂರನೇ ದಿನ ಏನು ಆಚರಿಸುತ್ತೇವೆ? रिजर्वेशन डे। ಪುನರುತ್ಥಾನದ ದಿನ. तो क्या हमारा खुदा मरा है? ಯೇಸು ಸ್ವಾಮಿ ನಿನ್ನ ದೇವರು ಸತ್ತನ? मरा हुआ खुदा है, जिंदा खुदा है? ಸತ್ತನ, ಉಣಲ್ಪಟ್ಟನ. मरने के बाद भी ಸತ್ತ ನಂತರೂ ಸಹ जीवित है। ಆತನ ಮರಣದಿಂದ ಎದ್ದು ಬಂದನು. आज प्रण ले लो, आज कसम ले लो, ಇವತ್ತಿಂದ कसम ले लो कि मैं भी आज जीसस के साथ मरूंगा। ಇವತ್ತು ನೀವೊಂದು ಪ್ರಮಾಣ ಮಾಡಿಕೊಳ್ಳ್ರಿ, ಒಡಂಬಡಿಕೆ ಮಾಡಿಕೊಳ್ಳ್ರಿ. ದಯಮಾಡಿ ಗಮನಿಸಿರಿ, ಇವತ್ತಿನ ದಿವಸ ನಾನು ಯೇಸುವಿಗಾಗಿ ಸಾಯುತ್ತೇನೆ, और मैं जीसस के साथ ही हूँ। ನಾನು ಮತ್ತೆ ತಿರುಗಿ ಯೇಸುವಿನ ಜೊತೆ ಜೀವಿಸುತ್ತೇನೆ. कितने लोग मेरा वचन ले रहे हैं? ಎಷ್ಟು ಜನ ಈ ವಚನವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ? सेम हमको भी दुख है, सेम तकलीफ है, जीसस ने भी सेम। वो क्यों आदमी बनकर क्यों आया? ಯಾಕೆಂದ್ರೆ ನಮಗೂ ಕಷ್ಟಗಳಿದೆ, ನಮಗೂ ನೋವಿದೆ, ಕಣ್ಣೀರಿದೆ, ಅವಮಾನ ಇದೆ, ನಿಂದನೆ ಇದೆ, ರೋಗ ಇದೆ, ಸಮಸ್ಯೆಗಳಿದೆ. उनको पता है इरिटेशन क्या होता है, भूख क्या होता है, भूख क्या होता है, उनको सब पता है, इसीलिए वो इंसान बनते हैं। ಅವ್ರಿಗೆ ಗೊತ್ತಿದೆ, ಅದಕ್ಕೋಸ್ಕರ ನಮಗೆ ಸಮಸ್ಯೆ ಏನು, ಹಿಂಸೆ ಅಂದ್ರೆ ಏನು, ಶೋಧನೆ ಅಂದ್ರೆ ಏನು ಎಲ್ಲ ಗೊತ್ತಿರುವುದಕ್ಕೋಸ್ಕರವಾಗಿ ಆತನು ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ಬಂದನು. हमारे बीच में रहकर गए ना वो। ಆತನು ನಮ್ಮ ಮಧ್ಯದಲ್ಲಿ ಇದ್ದು ಹೋಗಿದ್ದಾನಲ್ಲ. हम तो ऐसा नहीं बोल सकते, नहीं नहीं सर आपको गॉड हो, आपको थोड़ी भूख लगती है, थोड़ी आपको भूख लगती है। ನೀವು ಯಾವಾಗಲೂ ಹೇಳಕ್ ಹೋಗ್ಬೇಡಿ, ನೀವು ದೇವರಿದ್ದೀರಿ, ನಿಮಗೆ ಏನೂ ಆಗುವುದಿಲ್ಲ, ನೀವು ದೇವರಿದ್ದೀರಿ, ನೀವು ಕಷ್ಟ ಪಡೋದಿಲ್ಲ, ನೀವು ದೇವರಿದ್ದೀರಿ, ನೀವು ಕಷ್ಟ ಪಡೋದಿಲ್ಲ, ನೀವು ದೇವರಿದ್ದೀರಿ ಅನ್ಬೇಡ್ರಿ. ये बोलने का मौका भी नहीं है, ನಮಗೆ ಈ ಮಾತು ಹೇಳಲಿಕ್ಕೆ ಅವಕಾಶ ಸಹ ದೇವರು ಕೊಡಲಿಲ್ಲ. नहीं मौका दिया ना। ಈ ಅವಕಾಶ ಕೊಡಲಿಲ್ಲಲ್ಲ. उन्होंने भी मार खाया, उनके बदन से भी खून ही आया है। ಆತನು ನಮಗೋಸ್ಕರವಾಗಿ ಪೆಟ್ಟನ್ನು ಅನುಭವಿಸಿದನು, ಆತನ ದೇಹದಲ್ಲಿ ರಕ್ತವೂ ಸಹ ಬಂದಿದೆ. लोग मारने आए तो वो भागे भी है वहां से। ಆ ಜನರು ಆತನ ಹೊಡಲಿಕ್ಕೆ ಬಂದಾಗ ಆತನು ಓಡಿ ಹೋಗಲಿಲ್ಲ. रुकना चाहिए था ना, जादू करना चाहिए। ಆತನ ಜನರು ಆತನ ಹೊಡಲಿಕ್ಕೆ ಬಂದಾಗ ಆತನ ನಿಲ್ಲಿಸಬಹುದಿತ್ತು, ಜಾದು ಮಾಡಬಹುದಿತ್ತು. In the name of God, पत्थर बन जाओ। ಯೇಸುವಿನ ಹೆಸರಿನಲ್ಲಿ ನೀವೆಲ್ಲರೂ ಕಲ್ಲಾದರೆ ಕಲಗಡಿ ಕಲ್ಲಾದರೆ ಅಂತ ಹೇಳಬೇಕಾಗಿತ್ತು. हो जाता था ना, ಹೋಗಬಹುದಿತ್ತಲ್ಲ, लेकिन नहीं किया। ಆತನ ಹೇಳಿಲ್ಲ ಹಾಗೆ. मुझे वो वर्ड अच्छा लगता है जब जीसस क्रॉस पे थे, उन्होंने बोला forgive them because they don't know what they are doing। ನೋಡ್ರಿ, ನನಗೆ ಅದು ಬಹಳ ಇಷ್ಟವಾಗ್ತದೆ. ಯಾಕೆಂದ್ರೆ ಜನರು ಆತನನ್ನು ಶಿಲುಬೆಗೆ ಹಾಕಿದಾಗಲೂ, ಆತನು ಶಿಲುಬೆಗಿದ್ದಾಗಲೂ ತಂದೆ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೆ ಎಂಬುದು ಅವರಿಗೆ ಅರಿವಿಲ್ಲ ಅಂತ ಹೇಳಿದ ಮಾತು ನನಗೆ ತುಂಬಾ ತುಂಬಾ ನೋವಾಗ್ತದೆ, ಬಹಳ ಆಶ್ಚರ್ಯ ಅನಿಸ್ತಾ ಇದೆ. मैं और सोचा ऐसे क्यों बोला, अगर ये थोड़ा उल्टा करते ನಾವು ಸ್ವಲ್ಪ ಅದನ್ನ ಬಹಳ ಯೋಚನೆ ಮಾಡಿ ಆಲೋಚಿಸಿದ ನಂತರ ಅದನ್ನ ಸ್ವಲ್ಪ ಉಲ್ಟಾ ಮಾಡಿದೆ. Lord finish them because they know what they are doing। ತಂದೆ ಇವರನ್ನು ಈಗಲೇ ಅವರನ್ನು ನಾಶನ ಮಾಡು ಅಂತ ಹೇಳಬಹುದು. क्योंकि इनको पता है लोग मेरे साथ क्या कर रहे हैं, इनको नाश कर दो। ಇವರು ನನಗೆ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಯೇಸು ಸ್ವಾಮಿ ಗೊತ್ತಿದೆ, ತಕ್ಷಣವೇ ಅವರನ್ನು ನಾಶನ ಮಾಡಬಹುದಿತ್ತು. सेकंड में होता ಒಂದು ಕ್ಷಣದಲ್ಲಿ ಮಾತ್ರ ಆಗುತ್ತಿತ್ತು. होता था क्या नहीं होता था? ಆಗ್ತಿತ್ತೋ ಇಲ್ಲೋ? जो आदमी पानी पे चल सकता है, जो आदमी तूफान रोक सकता है, जो आदमी बहुत सारे प्रॉब्लम को सॉल्व कर सकता है, वो आदमी को नाश नहीं कर सकता। ಎಷ್ಟು ಜನ ನೀರಿನಲ್ಲಿ ನಡೆದಿದೆ, ಎಷ್ಟೋ ಜನ ದೇವಗಳನ್ನು ಬಿಡಿಸಿದೆ, ಇಂಥ ಸಮಸ್ಯೆಗಳು ಮಾಡಿದ್ದೇನೆ, ಅದ್ಭುತಗಳನ್ನು ಮಾಡಿದ್ದಾನೆ. ಬಟ್ ಈ ಒಂದು ಸಣ್ಣ ಅದ್ಭುತ ಮಾಡ್ಲಿಕ್ಕೆ ಆಗ್ತಿತ್ತೋ ಇಲ್ಲೋ? लेकिन उन्होंने forgive ಯಾಕೆಂದ್ರೆ ಅವರು ಮಾಡಲಿಲ್ಲ, ಅವರನ್ನ ಕ್ಷಮಿಸಿದ್ರೆ ದೇವರು. forgive करो।
ನೀವು ಕ್ಷಮಿಸ್ರಿ ಜನರನ್ನು. अपने जबान पे लगाम दे दो. ನಿಮ್ಮ ನಾಲಿಗೆಗೆ ಕಡಿವಾಣ ಹಾಕ್ರಿ. बहुत खतरनाक है जबान. ನಿಮ್ಮ ನಾಲಿಗೆ ಬಹಳ ಕಠಿಣ ಕ್ರೂರವಾದದ್ದು. जिस जबान से हम लोग वचन पढ़ते हैं उसी जबान से हम पूछते हैं लोगों को. ನಾವು ಯಾವ ನಾಲಿಗೆಯಿಂದ ವಾಕ್ಯವನ್ನು ಓದುತ್ತೇವೋ ಅದೇ ನಾಲಿಗೆಯಿಂದ ಜನರನ್ನು ದ್ವೇಷಿಸುತ್ತೇವೆ, ಕೆಟ್ಟ ಮಾತುಗಳನ್ನು ಆಡುತ್ತೇವೆ, बददुआ देते हैं, गाली देते हैं. ಅದೇ ಮಾತಿನ ನಾಲಿಗೆಯಿಂದ ಆಶೀರ್ವಾದವನ್ನು ನೀಡುತ್ತೇವೆ, ಅದೇ ಮಾತಿನಿಂದ ನಾಲಿಗೆಯಿಂದ ಕೇಡನ್ನು ಬಯಸುತ್ತೇವೆ. आपने सुना रहेगा एक मैन में दो तलवार दे रहता है. ನಿಮ್ಗೆ ಗೊತ್ತಿಲ್ಲ, ಒಂದು ತಲವಾರ್ ಹಾಕುವಂತ ಕವರ್ ಇರ್ತದಲ್ಲ, ಆ ತಲವಾರ್ ಹಾಕುವಂತ ಕವರ್ ಅಲ್ಲಿ ಎರಡು ತಲವಾರ್ ಹಾಕ್ಲಿಕ್ಕೆ ಸಾಧ್ಯತಿಲ್ಲ, ಒಂದೇ ತಲವಾರ್ ಹಾಕಬಹುದು. एक ही रहता है ना, दो डाल सकते हैं उसमें. ನೀವು ಎರಡು ಒಂದೇ ಇರ್ತದಲ್ಲ, ಅದನ್ನ ನೀವು ಎರಡು ಹಾಕ್ತಾ ಇದ್ದೀರಿ. तो हमारा वही है, दोनों है. तो ನಮ್ಮೊಳಗೆ ಎರಡು ಅದಾವ, ಇಬ್ಬರು ಅದಾರ. आधा ये तलवार आधा वो तलवार. ಅರ್ಧ ಈ ಕಡೆ ಹರಿತಿದೆ, ಈ ಕಡೆ ಅರ್ಧ ಹರಿತಿದೆ, ಎರಡೂ ಕಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ इसके लिए हम हमेशा बोलते रहते हैं. ಅದಕ್ಕೋಸ್ಕರವಾಗಿ ಯಾವಾಗಲೂ ನಾವು ಅಳುತ್ತಾನೇ ಇರ್ತೇವೆ. मैं बहुत बार नोटिस किया बिलीवर लोग जो बोलते हैं विश्वासी लोग हमेशा रोते रहते हैं, हमेशा रोते रहते हैं. ನಾವು ಯಾವಾಗಲೂ ನೆನೆಸ್ತೀವಿ, ನಾವು ಯಾವಾಗಲೂ ದೇವರ ಮುಂದೆ ಅಳುವುದನ್ನೇ ಕಾಣ್ತೇವೆ, ಅಳುತ್ತಾನೇ ಇರ್ತೇವೆ. I can see now किसी के भी फेस पे स्माइल नहीं है. देखो ನೋಡ್ರಿ, ಜನರ ಮಕ್ಕದ ಮೇಲೆ ಒಂದು ಕಳ ಇಲ್ಲ, ನಗು ಇಲ್ಲ, ಒಂದು ಖುಷಿ ಇಲ್ಲ, ಏನೋ ಬಸ್ ಸ್ಟ್ಯಾಂಡ್ ರೊಕ್ಕ ತಗೊಂಡಿದ್ದೀರಿ. अभी कॉमेडी पिक्चर डालो, देखो कितना आवाज आएगा. ಈಗ ಒಂದು ಮನೋರಂಜನೆ, ಒಂದು ಕಾಮಿಡಿ ಪಿಕ್ಚರ್ ಹಾಕ್ಬಿಟ್ಟರೆ ನೋಡ್ರಿ, ಚಾಲಿ ಚಾಪಿಲ್ ಏನು ಕೊಡ್ಕೊಳ್ಳೋದು ನಗುತ್ತೀರಿ. लेकिन वचन सुनने के लिए हमको वो शैतान थोड़ा इरिटेट करता है. ನಾವು ಆದರೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸೈತಾನವನ್ನು ಬಿಡುವುದಿಲ್ಲ, ನಮ್ಮನ್ನು ಬಹಳ ಒಂಥರ ಇರಿಟೇಟ್ ಅಥವಾ ಹಿಂಸೆಗೆ ಒಳಪಡಿಸ್ತಾನೆ. हमको नहीं करता है सुनने को. ನಮಗೆ ಆತನ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಿಡುವುದಿಲ್ಲ, ಹಿಂಸೆ ಮಾಡ್ತಾರೆ. बराबर है. ಸರಿಯಾಗಿದೆಯಾ ನಾ ಹೇಳಿದ್ದು? क्या करना है उसके लिए? ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು? मैंने इसके पहले एक वर्ड बोला था, समर्पण. ಅದಕ್ಕಿಂತ ಮುಂಚಿತ ನಾವು ಒಂದು ಮಾತು ಹೇಳಿದ್ದೆ, ಅದು ಸಮರ್ಪಣೆ. उसके बाद क्या होगा? ಅದು ಸಮರ್ಪಣೆ ಆದ ನಂತರ ಏನಾಗುತ್ತದೆ? विजय. ನಿಮಗೆ ಜಯದ ಜೀವನ. कोई भी शैतान, कोई भी इरिटेशन, कोई भी प्रॉब्लम तुम्हारे नसीब नहीं आएगा. ನಿಮ್ಮ ಯಾವುದೇ ಶೋಧನೆ, ಹಿಂಸೆ, ಒಂದು ಹೋರಾಟ ಯಾವುದೂ ನಿಮ್ಮ ಪಕ್ಕದಲ್ಲಿ ಬರುವುದಿಲ್ಲ, ನಿಮ್ಮ ಹತ್ರ ಬರುವುದಿಲ್ಲ. करेक्ट है. ಸರಿಯಾಗಿದೆಯಾ? वो आपका बेटा है. ಆತ ನಿಮ್ಮ ಮಗ. हाँ? वहाँ पे सांप आएगा, आप क्या करोगे? ಅಲ್ಲಿ ಹಾವು ಬಂದ್ರೆ ನೀವೇನ್ ಮಾಡುತ್ತೀರಿ? क्या करोगे? ನೀವೇನ್ ಮಾಡುತ್ತೀರಿ? नहीं उसको मारोगे कि बच्चे को लेके भागोगे? ನೀನು ಅದನ್ನು ಹೊಡಿತೀಯೋ, ಮಗನನ್ನು ಕರ್ಕೊಂಡು ಹೋಗ್ತೀಯೋ? क्या करोगे? हाँ? ಮಗನನ್ನು भाग ಕರ್ಕೊಂಡು जाएंगे ना? क्यों? ಆ ಮಗ ಒಂದು ವೇಳೆ ಹಾವಲ್ಲಿ ಬಂದ್ರೆ ಮಗನನ್ನು ತಗೊಂಡು ಹೋಗ್ತೀಯಾ ಅಥವಾ ಹಾವನ್ನು ಹೊಡಿತೀಯಾ? ಮಗನನ್ನು ಕರ್ಕೊಂಡು ಹೋಗ್ತಾರೆ, ಓಡು. सेव करोगे उसको. ಆದ್ರಿಂದ ನಿನ್ನ ಮಗನನ್ನು ನೀನು ಅದನ್ನ ರಕ್ಷಣೆ ಮಾಡುತ್ತಿ. सोचो हमारा डैडी हमको कितना प्यार करता है कि हम बार-बार गलती करने के बाद भी हमारा हाथ नहीं छोड़ता है. ನೋಡ್ರಿ, ನಮ್ಮ ದೇವರು ನಮ್ಮ ಪಕ್ಷದಲ್ಲಿ ಎಷ್ಟು ಒಳ್ಳೆ ಆಲೋಚನೆ, ನಮ್ಮ ತಂದೆಯಾದ ದೇವರು ನಮಗೆ ಎಷ್ಟು ವಿಚಾರ ಮಾಡ್ತಾ ಇದ್ದಾನೆ, ಆದರೂ ಸಹ ನಮ್ಮಲ್ಲಿ ಒಂದು ಒಳ್ಳೆ ವಿಚಾರ ಬರುವುದಿಲ್ಲ. छोड़ता है? नहीं छोड़ता ना. ಅದನ್ನ ಕಷ್ಟಕ್ಕೆ ಬಿಡುವುದಿಲ್ಲ ಆಗ್ತದೆ. लेकिन हम इतना इनडिसिप्लिन बच्चे हैं कि हम डैडी का सुनते हैं. इनडिसिप्लिन मतलब सुनते ही नहीं है डैडी का. ಆ, ನಾವು ತಂದೆಯಾದ ಯೇಸುವಿನ ಮಾತು ಕೇಳುವುದಿಲ್ಲ, ಲಕ್ಷ್ಯ ಕೊಡುವುದಿಲ್ಲ. प्रॉब्लम में आने के बाद डैडी. ಕಷ್ಟಗಳು ಬಂದಾಗ ತಂದೆಯಾದ ದೇವರು. प्रॉब्लम में जाते ही क्यों? डैडी के हाथ पकड़ के चलो ना. ನೀವು ಸಮಸ್ಯೆಗಳೇ ಒಳಗಾಗ್ತೀರಿ, ತಂದೆಯಾದ ದೇವರ ಕೈ ಹಿಡ್ಕೊಂಡು ನಡೆಯಲ್ಲ. हमको चलना ही नहीं है डैडी के साथ में. ನಾವು ತಂದೆಯ ಜೊತೆಗೆ ನಡೆಯಬೇಕು. हमको उनके अंदर रहना ही नहीं है. ನಾವು ಆತನ ಸ್ವಾಧೀನದಲ್ಲಿರಬೇಕು. इंडिपेंडेंट. ಇಲ್ಲ, ನಾವು ಸ್ವತಂತ್ರವಾಗಿ ಇರ್ತೇವೆ. मुझे सब मालूम है बाइबल. ನನಗೆ ಸತ್ಯವೇದ ಎಲ್ಲ ಗೊತ್ತಿದೆ, मेरे साथ कुछ नहीं होगा. ನನಗೇನು ಆಗುದಿಲ್ಲ. जब ये मन में आते हो ना मेरे साथ कुछ नहीं होगा, वहीं फंसते हो. ನನಗೇನಾಗುದಿಲ್ಲ ಅಂತವನೇ ಕಿಸುವಾಯ ದಾಸರು ಹೇಳ್ತಾರೆ. शैतान वही एंट्री करता है. ಅಲ್ಲೇ ಸೈತಾನ ಪ್ರವೇಶ ಮಾಡುತ್ತಾನೆ. तुम बोलोगे शैतान को डैडी मेरे साथ है, कुछ नहीं कर सकते हो. ನೀವು ಸೈತಾನಿಗೆ ಹೇಳ್ರಿ, ತಂದೆಯಾದ ದೇವರು ನನ್ನ ಜೊತೆಗಿದ್ದಾನೆ, ನೀನು ಏನು ನನಗೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. तुम्हारे नजदीक भी नहीं आएगा वो. ನಿಮ್ಮ ಹತ್ತಿರ ಸಹ ಅದನ್ನು ಸುಳಿಯೋದಿಲ್ಲ. अभी जैसे पूछा ना उन्होंने बोला बच्चे को लेके भाग जाओगे, दूसरी माँ भी तो सांप को मार देगी. ನಾವು ಅಲ್ಲಿ ನೋಡ್ತೇವೆ, ಈ ತಾಯಿ ಕೇಳಿದ್ವಿ,
ಮಗುನನ್ನು ಹಿಡ್ಕೊಂಡು ಓಡಿ ಹೋಗುತ್ತೇನೆ, ರಕ್ಷಣೆ ಮಾಡುತ್ತೇನೆ ಅಂತ ಹೇಳಿದ್ರು. ಅದೇ ಇನ್ನೊಬ್ಬರಿಗೆ ಕೇಳಿದಂತೆ ಮಗು ಇಲ್ದಾಗಿನ ಅದನ್ನು ಕೊಲ್ಲುತ್ತಿದ್ದೆ ಅಂತಿದ್ರು. वैसे ही डैडी हमको प्यार करता है। ಅದೇ ರೀತಿಯಾಗಿ ಮಗನನ್ನ ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಿದ್ದೋ ಅದೇ ರೀತಿಯಾಗಿ ನಿನ್ನನ್ನು ನನ್ನನ್ನು ಸಂರಕ್ಷಣೆ ಮಾಡುತ್ತಾನೆ. इतना प्यार करता है, मैं बोलता हूँ आप 1% उसको उतना प्यार करोगे ना, उसकी आंख में से आंसू। ಆತನು ಎಷ್ಟು ಪ್ರೀತಿ ಮಾಡುತ್ತಾನೆ ಅಂದ್ರೆ ಆತನು ಮಾಡಿದ ಪ್ರೀತಿಯಲ್ಲಿ 1% ಸಹ ನೀನು ಪ್ರೀತಿ ಮಾಡ್ತಾ ಇಲ್ಲ. वेट कर रहा है हमारे लिए कि आओ मेरे पास। ಆತನು ನಿಮಗೋಸ್ಕರವಾಗಿ ಕಾಯುತ್ತಾ ಇದ್ದಾನೆ. ನೀವು ನನ್ನ ಹತ್ರ ಬನ್ನಿರಿ, ನೀವು ನನ್ನ ಹತ್ರ ಬನ್ನಿರಿ ಎಂದು ಕಾಯುತ್ತಾ ಇದ್ದಾನೆ. हम दरवाजे तक आते वैसे भाग जाते हैं, ನಾವು ಬಾಗಿಲ ಹೊರಗೆ ನಿಂತ್ಕೊಂಡೇ ಮಾತನಾಡುತ್ತೇವೆ. लेकिन अंदर नहीं आते डैडी के पास। ನಾವು ತಂದೆಯಾದ ದೇವರ ಬಳಿಗೆ ಬರುವುದಿಲ್ಲ, ಬಾಗಿಲಿಂದ ಆ ಕಡೆನೇ ಮಾತನಾಡುತ್ತೇವೆ. तुमको फील होता होगा, बुरा लगता होगा, ನಿಮಗೆ ಏನು ಅನಿಸುತ್ತಲ್ಲ, ನೋವು ಅನಿಸುತ್ತಲ್ವೋ, ತಪ್ಪು ಅನಿಸುತ್ತಲ್ವೋ, बुरा लगता होगा, ಅದು ನಿಮಗೆ ನೋವು ಅನಿಸ್ತಾ ಇದ್ದಿಲ್ಲೋ, लेकिन कुछ नहीं। ಅದು ನಿಮಗೆ ಏನಾಗ್ತಾ ಇಲ್ಲ. फिर भी वो बोलते हैं ಮತ್ತೆ ತಿರುಗಿ ಹೇಳ್ತಾರೆ, बाकी ಕ್ಷಮಿಸಿರಿ, नहीं मालूम है मेरे बच्चे को क्या कर रहा है। ನನ್ನ ಮಕ್ಕಳು ಏನು ಮಾಡುತ್ತಾ ಇದ್ದಾರೆ ಎನ್ನುವುದು ಗೊತ್ತಿಲ್ಲ, ಆದ್ರಿಂದ ನೀವು ಅವರನ್ನು ಕ್ಷಮಿಸಿದ ತಂದೆಯಾದ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. हमारा बच्चे के माँ बाप बहुत मारते हैं, चप्पल से, झाड़ू से, जूते से बहुत मारते हैं ना। ನಾವು ಒಂದು ವೇಳೆ ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ನಾವು ತಪ್ಪು ಮಾಡಿದ್ರೆ ನಮ್ಮ ತಂದೆ ತಾಯಿ ಹೆಂಗ್ ಹೊಡಿತಾರೆ, ಅನುಸಂಖ್ಯೆ ಯಾವ್ಯಾವ್ದ್ರ ಶಬ್ದಗಳ ಬರ್ತದೆ, ಯಾವ್ಯಾವ್ದು ಕೈಗಳಲ್ಲಿ ಬರ್ತದೆ, ಕಸಬರಿಗಳಿಂದ ಹಿಡಿದು ಎಲ್ಲಾ ಬರ್ತದೆ. लेकिन वो कुछ भी नहीं बोलते, ಆತನು ಅವಾಗ ಏನೂ ಅನ್ನೋದಿಲ್ಲ ಮಕ್ಕಳು, है ना, कुछ नहीं बोलते। उसको क्या चाहिए, आप आओ मेरे पास। ಇಲ್ಲಿ ನಾವು ನೋಡುತ್ತೀವಿ, ತಂದೆ ನೀವು ನನ್ನ ಬಳಿಗೆ ಬನ್ನಿ. समर्पण, ಸಮರ್ಪಣೆ. क्या है इसका वर्ड, समर्पण। लास्ट टाइम का क्या था, याद रखो, मैं थर्ड टाइम में होगा तो पूछूंगा। ಮತ್ತೆ ಮೂರನೇ ಸಲ ಬಂದರೂ ನಾನು ವಾಕ್ಯನ ಕೇಳ್ತೇನೆ. ಮೊದಲ ಸಲ ಏನಾಗ್ತಿದ್ದೇನೆ, समर्पण करोगे तो क्या मिलेगा, ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡ್ರೆ ನಿಮಗೆ ಏನು ಸಿಗ್ತದೆ, क्या मिलेगा, ಜಯ. विक्ट्री मिलेगा, विजय। ನಿಮಗೆ ಜಯ ಸಿಗುತ್ತದೆ. जीतेंगे ना हम। ನಾವು ಜಯಿಸ್ತೀವಿ, ನಾವು ಜಯಿಸ್ತೀವಲ್ವಾ. जीसस ने भी समर्पण किया, इसीलिए उनको विक्ट्री मिला है। ಯೇಸು ಸ್ವಾಮಿ ಆತನ ಸಮರ್ಪಣೆ ಮಾಡುವುದರಿಂದ ಆತನಿಗೆ ಜಯ ಸಿಕ್ಕಿದೆ. बराबर है, समर्पण किया उन्होंने। ಸರಿಯಾದ ಉತ್ತರ ಕೊಟ್ಟಿದ್ದಾರೆ. कब करेंगे हम समर्पण, ನಾವು ಯಾವಾಗ ಮಾಡುತ್ತೇವೆ ಸಮರ್ಪಣೆ? पंचांग देखेंगे, ಪಂಚಾಂಗವನ್ನು ನೋಡೋಣ, पंडित जी के पास जाएंगे, ಪಂಡಿತರ ಹತ್ರ ಹೋಗೋಣ, ये टाइम शुभ है, आप समर्पण करूंगा, ರಾಹು ಕಾಲ ಐತೆ, ಗುಳಿ ಕಾಲ ಐತೆ, ಯಮಗಂಡ ಕಾಲ ಐತೆ, ಕೇಳೋಣ, हाँ? ಕೇಳೋಣ. कब करेंगे, ಯಾವಾಗ ಮಾಡೋದು? जवाब ही नहीं, कब करेंगे समर्पण, ಯಾವಾಗ ಮಾಡೋಣ ಸಮರ್ಪಣೆ? दोनों में समर्पण आज हो गई, हो गया। पॉजिटिव वर्ड करो, शैतान भाग जाएगा डर के। जब आप पॉजिटिव बात करते हो ना, शैतान को तकलीफ होता है, ನೀವು ಸಮರ್ಪಣೆ ಮಾಡುವುದಾದ್ರೆ ಸೈತಾನಿಗೆ ತೊಂದರೆ ಆಗುತ್ತದೆ. और इरिटेशन करेगा तुमको, और तकलीफ देगा तुमको। ತಿರುಗಿ ನಿಮ್ಮನ್ನು ಆತನು ಆಮಂತ್ರಣ ಕೊಡುತ್ತಾನೆ, ತಿರುಗಿ ನಿಮಗೆ ಸಮಸ್ಯೆಗಳನ್ನು, ನೋವನ್ನು, ವ್ಯಥೆಯನ್ನು, ವೇದನೆಯನ್ನು ತರುತ್ತಾನೆ, ಶೋಧನೆ ತರುತ್ತಾನೆ. समर्पण किया तो बहुत सारी चीजों को अपने लाइफ में रोकना पड़ेगा। ನೀನು ಒಂದು ವೇಳೆ ಸಮರ್ಪಣೆ ಮಾಡಿದರೆ ನಿನ್ನ ಜೀವಿತದಲ್ಲಿ ಅನೇಕ ವಿಷಯಗಳನ್ನು ತ್ಯಾಗ ಮಾಡಬೇಕಾಗ್ತದೆ. नहीं तो हमारे साथ रहो, इस दुनिया को एंजॉय करो। ಇಲ್ಲ ಅಂದ್ರೆ ಸೈತಾನ್ ಜೊತೆಲಿ ಇರ್ರಿ, ಲೋಕವು ಜಗತ್ತಿನ ಜೊತೆಗೆ ನೀವು ಸಂತೋಷ ಪಡ್ರಿ. लेकिन हमको तो दुनिया में रहना है, तो थोड़ा दुनियादारी भी चाहिए हमको, है ना। ನಾವು ಲೋಕದಲ್ಲಿ ಇರುವುದರಿಂದ ಸ್ವಲ್ಪ ಲೋಕವು ಬೇಕಾಗ್ತದಲ್ಲ, ಇಷ್ಟಿಷ್ಟೇ ಬೇಕಾಗ್ತದೆ. जैसे नो बराबर है, ನಾನು ಹೇಳೋದು ಸರಿ. दुनियादारी भी चाहिए। 100% हम लोग नहीं जा सकते, ನೂರರಷ್ಟು ನಾವು ಆತನ ಬಳಿಗೆ ಹೋಗುವುದಿಲ್ಲ, नहीं जा सकते। ನಾವು ಹೋಗುವುದಿಲ್ಲ. क्यों नहीं जा सकते, ಯಾಕೆ ಹೋಗುವುದಿಲ್ಲ? देखो नेगेटिव बात की, ನೀವು ಯೋಚನೆ ಮಾಡಿ, तुमने 10% किया, शैतान ने 100% किया। ನೀವು 10% ನೀವು ಒಂದು ವೇಳೆ ಮಾಡಿದ್ರೆ ಅದು 100% ನೀವು ಪಕ್ಷದಲ್ಲಿ ಮಾಡ್ತೀರಿ. वो भी दिमाग में डालता रहेगा, नहीं ಏನಾದರೂ ಒಂದು ನಿಮ್ಮ ತಲೆಯಲ್ಲಿ ಹಾಕ್ತಾರೆ, ಅದಲ್ಲ, ಅಸಾಧ್ಯ, ಅದಲ್ಲ, ಅಲ್ಲ, ಅಲ್ಲ. जब तक आप पॉजिटिव वर्ड नहीं करोगे, समर्पण नहीं हो जाओगे, विक्ट्री नहीं मिलेगा। ಎಲ್ಲಿವರೆಗೂ ದೇವರ ವಾಕ್ಯವನ್ನ ಉಚ್ಚಾರಣೆ ಮಾಡುವುದಿಲ್ಲವೋ, ಎಲ್ಲಿವರೆಗೂ ನೀನು ಸಮರ್ಪಣೆ ಮಾಡುವುದಿಲ್ಲವೋ, ಅಲ್ಲಿವರೆಗೂ ನಿನಗೆ ಜಯ ಸಿಗುವುದಿಲ್ಲ. जिंदगी भर ऐसे
ಜೀವನ ಉದ್ದಕ್ಕೂ ಹೀಗೆ ಗುಲಾಮನಾಗಿರ್ತಿ. आओगे चर्च में वर्शिप करोगे, वचन लोगे, लेकिन बाहर नहीं। ನೀ ಚರ್ಚಿಗೆ ಬರ್ತೀಯ, ಆರಾಧನೆ ಮಾಡ್ತೀಯ, ಪ್ರಾರ್ಥನೆ ಮಾಡ್ತೀಯ, ಬೋಧನೆ ಮಾಡ್ತೀಯ, ವಾಕ್ಯ ಓದ್ತೀಯ, ಕೂತ್ಕೊಳ್ತೀಯ, ನಿಂತ್ಕೊಳ್ತೀಯ, ಏನೋ ಮಾಡಿದ್ರು समर्पण करो आज। ಏನೇ ಮಾಡಿದ್ರು ಸಮರ್ಪಣೆ ಮಾಡದಿದ್ದರೆ ಅದೆಲ್ಲ ಶೂನ್ಯವೇ. सोचो जो वर्ष मैंने पढ़ा है, जीसस ने गॉड को अपने आप को समर्पण किया, उसके बाद ಇಲ್ಲಿ ನಾವು ನೋಡಿ ದೇವರ ವಾಕ್ಯದ ಅನುಸಾರವಾಗಿ ದೇವರ ವಾಕ್ಯದ ನೋಡಿ ಯೋಚನೆ ಮಾಡಿ, ಯಾವಾಗ ಯೇಸು ಸ್ವಾಮಿ ತಂದೆ ಚಿಂತೆಗೆ ಒಳಗಾದನೋ, ವಿಧೇಯನಾದನೋ, ಆವಾಗ ಆತನಿಗೆ ಸಂಪೂರ್ಣವಾದ ಜಯಶಾಂತಿ. हमारे लिए वो सूली पे चढ़े ताकि हम अच्छे से जिए। ನಾವು ಶಿಲುಬೆ ಮೇಲೆ ನೇತಾಡುವ ಅನುಭವಿಸಿದರೆ हमको नहीं बोल रहे वो कि आप सूली पे चढ़ो, ನಮಗೆ ಹೇಳ್ತಾ ಇಲ್ಲ ಶಿಲುಬೆಗೆ ಹತ್ತಿರ ಅಂತ. हम चढ़ भी नहीं सकते, ನಾವು ಹತ್ತುದೂ ಇಲ್ಲ. है ना? हमको थोड़ा सा भी तकलीफ होएगा तो हम चिल्लाएंगे। ನಮಗೆ ಸ್ವಲ್ಪ ತೊಂದರೆ ಆದರೆ 4 ಕಿಲೋಮೀಟರ್ ಓದುತ್ತೀವಿ ನಾವು. लेकिन मैं ये वर्ड बोलूंगा, आप सूली पे मत चढ़ो, बस समाप्त। ನಾನು ಹೇಳುವುದಿಲ್ಲ ಶಿಲುಬೆಯಲ್ಲಿ ಏನು ಹತ್ತಬೇಡ ಅಂತ, ಆದ್ರೆ ಒಂದೇನಂದ್ರೆ ನೀವು ಸಮರ್ಪಣೆ ಮಾಡಿಕೊಳ್ಳಿ. सूली के वचनों पे चलो। ನೀವು ದೇವರ ವಚನಕ್ಕೆ ವಿಧೇಯರಾಗಿ. वो हमसे क्या एक्सपेक्ट करते हैं ना, वो उनको पूछो, जीसस मुझे क्या करना है आपके नजदीक? ನೀವೇನು ಅದನ್ನ ಅಪೇಕ್ಷೆ ಪಡ್ತಾ ಇದ್ದೀರೋ ದೇವರ ಹತ್ರ ಕೇಳಿಕೊಳ್ಳಿ, ದೇವರೇ ಏನು ಮಾಡಬೇಕು. आपसे बात करेंगे। ಆತನು ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾನೆ. जितने लोग यहाँ पे मुझे बोले पर्सनल रिलेशनशिप है, आप जीसस को पूछो। ಎಷ್ಟು ಜನ ನಿಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಯೇಸುನೊಟ್ಟಿಗೆ ಸಂಬಂಧವಿಟ್ಟುಕೊಂಡಿದ್ದರೋ, ರಹಸ್ಯವಾಗಿ, ವೈಯಕ್ತಿಕವಾಗಿ, ಗುಪ್ತವಾಗಿ ಯಾರ್ಯಾರು ಆ ಸಂಬಂಧವನ್ನು ಇಟ್ಟುಕೊಂಡಿದ್ದರೋ, ಬೆಳೀತಾ ಇದ್ದರೋ, ನೀವು ಯೇಸುನ ಹತ್ರ ಕೇಳಿಕೊಳ್ಳ್ರಿ, ನಿಮಗೆ ಏನು ಸಮಸ್ಯೆ ಇದೆ. जीसस मुझे समर्पण करना है, उसके लिए मुझे क्या करना है? ಯೇಸುವೇ, ನಾನು ನಿನಗೆ ಸಮರ್ಪಣೆ ಮಾಡಬೇಕಂತಿದ್ದೇನೆ, ನಾ ಏನ್ ಮಾಡಲಿ? वो बताइए। ಆವಾಗ ಆತ ನಿಮಗೆ ತಿಳಿಸುತ್ತಾನೆ. वो आपके साथ में डायरेक्ट बात करेंगे, ಆತನು ನಿನಗೆ ನೇರವಾಗಿ ನಿನ್ನೊಟ್ಟಿಗೆ ಮಾತನಾಡುತ್ತಾನೆ. क्योंकि हर आदमी का परिस्थिति यहाँ पे अलग अलग है। ಈ ಪ್ರತಿಯೊಬ್ಬರು ಇಲ್ಲಿರುವಂತ ಪ್ರತಿಯೊಬ್ಬರ ಪರಿಸ್ಥಿತಿಗಳು ಬೇರೆ ಬೇರೆ ವಿಧವಾಗಿದೆ. वो उसी परिस्थिति के हिसाब से आपको समर्पण करने का रास्ता होता है। ಆ ನಿನ್ನ ಪರಿಸ್ಥಿತಿಗೆ ಅನುಸಾರವಾಗಿ ಸಮರ್ಪಣೆ ಮಾಡುವುದಕ್ಕೋಸ್ಕರವಾಗಿ ಆತ ನಿನಗೆ ದಾರಿ ತೋರಿಸುತ್ತಾನೆ. कितने लोग रेडी हैं समर्पण करने? ಎಷ್ಟು ಜನ ಸಿದ್ಧವಾಗಿದ್ದೀರಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ಳಲಿಕ್ಕೆ? आज ही करना है, कितना टाइम? ಇವತ್ತೇ ಮಾಡ್ತೀರಾ? ಎಷ್ಟು ಸಮಯ ಬೇಕು? ಕಲ್ಲವ ಕೈ ಎತ್ತು. अभी कर देंगे, अभी समर्पण रेडी। ನಾಳೆ ಮಾಡ್ತೀರಾ? ಇವತ್ತು ಮಾಡ್ತೀರಾ? कैसे जाएंगे? बस से जाएंगे, प्लेन से जाएंगे, एयरवेल कैसे जाएंगे? ಎಕ್ಕ ಗಾಡಿ ಮೇಲೆ ಹೋಗೋಣ, ಟಾಟಾ ಮೇಲೆ ಹೋಗೋಣ, ಸೈಕಲ್ ಮೇಲೆ ಹೋಗೋಣ, क्या बुक करेंगे? ಎದ್ರ ಮೇಲೆ ಹೋಗೋಣ? जिसके पास जाना है ना, ಯೇಸುವಿನ ಹತ್ರ ಹೋಗ್ಬೇಕಲ್ಲ, कि जीसस को यहाँ बुलाएंगे। ಯೇಸುವನ್ನೇ ಇಲ್ಲಿಗೆ ಕರೆಸೋಣ. जीसस को हम यहाँ बुलाएंगे, ಯೇಸುವನ್ನೇ ಇಲ್ಲಿಗೆ ಕರೆಸಿಕೊಳ್ಳೋಣ. वो ऑलरेडी है, ಆತನು ಈ ಸದ್ಯ ಇದ್ದಾನೆ. वो आपके बाजू में बैठा है, ಆತ ನಿಮ್ಮ ಪಕ್ಕದಲ್ಲೇ ಇದ್ದಾನೆ. वो हर आदमी के बाजू में बैठा है, ಆತ ಪ್ರತಿಯೊಬ್ಬ ವ್ಯಕ್ತಿಯ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ. वो हमारी बातें सुन रहा है। ಆತನು ನಿನ್ನ ಮಾತುಗಳನ್ನು ಕೇಳುತ್ತಾ ಇದ್ದಾನೆ. कितने लोग झूठ बोल रहे समर्पण के बारे में, कितना सच बोल रहे वो उनको पता है। ಎಷ್ಟು ಜನ ಕರೆ ಹೇಳ್ತಾ ಇದ್ದೀರಿ, ಸುಳ್ಳು ಹೇಳ್ತೀರಿ, ಸಮರ್ಪಣೆ ಮಾಡೋದಕ್ಕೆ ಎಷ್ಟು ಜನ ನಾಟಕ ಆಡುತ್ತೀವಿ ಅನ್ನೋದು ಅವೆಲ್ಲ ಆ ವಿಷಯ ದೇವರಿಗೆ ಗೊತ್ತಿದೆ. बराबर हमको पता है ना। ನಾ ಹೇಳಿದ ಕರೆಕ್ಟ್ ಸರಿಯಾಗಿದೆಯಾ? मेरे सामने आप लोग एक पास्टर के सामने आप मत बोलो, वो सुन रहा है। ನನ್ನ ಹತ್ರ ಹೇಳ್ಬೇಡ್ರಿ, ಇವರ Oh
strength.